ಪ್ರತಿಯೊಬ್ಬರು ಬೆಂಗಳೂರಲ್ಲಿ ಮನೆ ಕಟ್ಟೋ ಆಸೆ ಇರುತ್ತೆ, ಆದರೂ ಪೂರೈಸ್ಕೋಬೇಕು ಅಂತಿರುತ್ತೆ. ನಮಗೂ ಅದೇ ಆಸೆ ಇತ್ತು. ಯಾಕಂದರೆ ನಾನು ಆಲ್ಮೋಸ್ಟ್ 16 ವರ್ಷ ಆಯಿತು ಬೆಂಗಳೂರಿಗೆ ಬಂದು. ಪ್ರತಿದಿನ ಫಸ್ಟ್ ಡೇಯಿಂದ ರೆಂಟ್ ಪೇ ಮಾಡಿ ನಮಗೂ ವಿಚಾರ ಆಗಿರುತ್ತೆ. ಸೊ ವರ್ತಿ ಪ್ರೈಸಲ್ಲಿ ಮದುವೆ ಹೊಸ್ದಾಗಿತ್ತು. ಅದೇ ಟೈಮಲ್ಲಿ ಒಂದು ಸ್ವಲ್ಪ ಅಮೌಂಟ್ ಇತ್ತು, ಪ್ಲಸ್ DS Max SBI ಸೈಡಿಂದ ಕೊಡಿಸ್ತೀನಿ ಅಂತ ಖುಷಿಯಾಗಿ ನನ್ನ ಬಡ್ಜೆಟಲ್ಲೇ ಇದೆ, ಯಾಕೆ ಹೋಗಬಾರ್ದು ಅಂತ ಮನ್ಸು ಮಾಡಿ ತೊಗೊಂಡೆ ಬಿಟ್ವಿ. ನನ್ನ ಹೆಸರು ಬಂದು ಪ್ರಸಾದ್ MV ಅಂತ. ನನ್ನ ಹೆಸರು ಚಂದ್ರಕಲಾ ಅಂತ. DS Max ಸ್ಕೈ ಸುಪ್ರೀಂ ಅಲ್ಲಿ ಓನ್ ಮಾಡಿದ್ವಿ. ನಾವು ಕೆಂಗೇರಿ ಹೊಯ್ಸಳ ಸರ್ಕಲ್ ಸರೌಂಡಿಂಗಲ್ಲಿ ಹುಡುಕ್ತಾ ಇದ್ವಿ ಫ್ಲ್ಯಾಟ್ನ ಪರ್ಚೇಸ್ ಮಾಡೋದಕ್ಕೆ. ಆಗ ನಮಗೆ ಸರ್ಚ್ ಮಾಡಿದಾಗ ಫೇಸ್ಬುಕ್ಕಲ್ಲಿ ನನಗೆ ಮೆಸೇಜ್ ಪಾಪಪ್ ಆಯಿತು. ಹಾಗಾಗಿ ಇಮಿಡಿಯೇಟ್ಲಿ ಕನೆಕ್ಟ್ ಮಾಡ್ಕೊಂಡ್ವಿ. ನಾವು ಕಾಲ್ ಮಾಡಿದ್ವಿ, ಹೋಗಿ ನಾವು ವಿಸಿಟ್ ಮಾಡಿದ್ವಿ. ಇಷ್ಟ ಆಯಿತು ನಮಗೆ. ಅವರು ಎಕ್ಸ್ಪ್ಲೈನ್ ಮಾಡಿದ ರೀತಿ, ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಿ ತುಂಬ ಚೆನ್ನಾಗಿ ಅನಿಸ್ತು. ಸೊ ಇಮಿಡಿಯೇಟ್ಲಿ ನಾವು 2 ಡೇಸಲ್ಲೇ ನಾವು ಬುಕ್ ಮಾಡ್ಕೊಂಡ್ವಿ. ನನ್ನ ಫ್ರೆಂಡ್ ಒಬ್ಬರು ಲಾಯರ್ ಇದ್ದಾರೆ, ಅವ್ರನ್ನ ಕೇಳಿದೆ DS Max ಬಗ್ಗೆ. DS Max ಬಗ್ಗೆ ಒಳ್ಳೆ ಒಪಿನಿಯನ್ ಇತ್ತು. DS Max ತುಂಬ ಒಳ್ಳೆ ಕಂಪ್ನಿ, ಲೈಕ್ ಹಂಡ್ರೆಡ್ಸ್ ಆಫ್ ಅಪಾರ್ಟ್ಮೆಂಟ್ಸ್ಗಿಂತ ಜಾಸ್ತಿ ಬಿಲ್ಡ್ ಮಾಡಿರ್ಬೋದು, ಚೆನ್ನಾಗಿದೆ, ಟ್ರಸ್ಟ್ ವರ್ದಿ, ತೊಗೋಬೋದು ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಸುತ್ತಮುತ್ತ ಸರೌಂಡಿಂಗ್ಸ್ ನೋಡಿದಾಗ ಐ ಎಂಡ್ ಅಪಾರ್ಟ್ಮೆಂಟ್ಸ್ ಅಂತ ಯಾವುದೂ ಇರಲಿಲ್ಲ ಎಕ್ಸೆಪ್ಟ್ DS Max. ಸೊ ಹಾಗಾಗಿ ಆಮೇಲೆ ಅದು ಒಳ್ಳೆ ಲೊಕೇಶನಲ್ಲಿತ್ತು ಸರ್. ಬೇಸಿಕಲಿ ಇಟ್ಸ್ ಹೊಯ್ಸಳ ಸರ್ಕಲಲ್ಲಿ ಮೈನ್ ರೋಡಲ್ಲಿ ಇದ್ದಿದ್ದರಿಂದ ಐ ಪ್ರಿಫರ್ಡ್ DS Max. ಆಮೇಲೆ DS Max ಟ್ಯಾಗ್ಲೈನ್ ಹೇಳ್ದಂಗೆ ಪ್ರತಿಯೊಬ್ಬರು ಬೆಂಗಳೂರಲ್ಲಿ ಮನೆ ಕಟ್ಟೋ ಆಸೆ ಇರುತ್ತೆ, ಆದರೂ ಪೂರೈಸ್ಕೋಬೇಕು ಅಂತಿರುತ್ತೆ. ನಮಗೂ ಅದೇ ಆಸೆ ಇತ್ತು. ಯಾಕಂದರೆ ನಾನು ಆಲ್ಮೋಸ್ಟ್ 16 ವರ್ಷ ಆಯಿತು ಬೆಂಗಳೂರಿಗೆ ಬಂದು. ಪ್ರತಿದಿನ ಫಸ್ಟ್ ಡೇಯಿಂದ ರೆಂಟ್ ಪೇ ಮಾಡಿ ನಮಗೂ ವಿಚಾರ ಆಗಿರುತ್ತೆ. ಸೊ ವರ್ತಿ ಪ್ರೈಸಲ್ಲಿ ಮದುವೆ ಹೊಸ್ದಾಗಿತ್ತು. ಅದೇ ಟೈಮಲ್ಲಿ ಒಂದು ಸ್ವಲ್ಪ ಅಮೌಂಟ್ ಇತ್ತು, ಪ್ಲಸ್ DS Max SBI ಸೈಡಿಂದ ಕೊಡಿಸ್ತೀನಿ ಅಂತ ಖುಷಿಯಾಗಿ ಯಾಕೆ ಹೋಗಬಾರ್ದು ಅಂತ ಮನ್ಸು ಮಾಡಿ ತೊಗೊಂಡೆ ಬಿಟ್ವಿ. ಮನೆ ಅಂದರೆ ನಮಗೆ ಸುತ್ತಮುತ್ತ ವಾತಾವರಣ ಮೇನ್ ಚೆನ್ನಾಗಿರಬೇಕು, ಡಿಸ್ಟರ್ಬೆನ್ಸ್ ಇರಬಾರ್ದು, ನೇಬರ್ಸ್ ಚೆನ್ನಾಗಿರಬೇಕು. ಅದು ನೋಡಿಕೊಂಡ್ರೆ ಫ್ಲ್ಯಾಟ್ಸು ಪ್ರಿಫರ್ ಮಾಡ್ತೀವಿ ನಾವು. ಮತ್ತು ಜಿಮ್ಮಿಂದ ಹಿಡಿದು ಪ್ರತಿಯೊಂದು ಎಲ್ಲ ಒಳಗಡೆ ಇರುತ್ತೆ. ಹಾಗಾಗಿ ನಾವು ಹೊರಗಡೆ ಹೋಗೋ ನೆಸೆಸಿಟಿನೇ ಇರಲ್ಲ. ಅದೊಂದು ಖುಷಿ ವಿಚಾರ ನನಗೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ವಾಕಿಂಗ್ ಸ್ಪೇಸ್ ಇರ್ಬೋದು, ಮತ್ತು ಪ್ಲೇ ಗ್ರೌಂಡು, ಮಕ್ಳಿಗೆ ಆಡೋದಕ್ಕೆ ಸ್ವಿಮ್ಮಿಂಗ್ ಪೂಲ್ ಇದೆ. ಹಾಗಾಗಿ ಎಲ್ಲ ಅಮ್ಯೂನಿಟೀಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅದೊಂದು ಖುಷಿ ವಿಚಾರ ಹೇಳಬೇಕಾದ್ರೆ. ಖುಷಿ ಆಗುತ್ತೆ. ಆ ಥರ ಇದ್ದಾಗ ನಮಗೆ ತಗೋಬೋದು ಅಂತ ಅನಿಸ್ತು. ಮಿಡ್ ರೇಂಜ್ ಅಪಾರ್ಟ್ಮೆಂಟ್ಸಲ್ಲಿ ಈಗ ನಾವಿದ್ದೀವಿ ಕರೆಂಟ್ಲಿ ರೆಂಟೆಡ್ ಅಪಾರ್ಟ್ಮೆಂಟಲ್ಲಿ. ಎವ್ರಿ ಡೇ ಫಾರ್ ನಾನು ವಾಕಿಂಗಿಗೆ 1.5 ಕಿಲೋಮೀಟ್ರ್ ಪಾರ್ಕಿಂಗ್ ನಡ್ಕೊಂಡು ಹೋಗ್ತೀನಿ. ಈಗ DS Maxಗೆ ಬಂದಮೇಲೆ ಅಲ್ಲೇ ವಾಕಿಂಗ್ ಸಪ್ರೇಟ್ ಲೇನ್ ಇರುತ್ತೆ. ಸೊ ನಾನು ಆಚೆ 1.5 ಕಿಲೋಮೀಟ್ರ್ ದಿನ ನಡ್ಕೊಂಡು ಹೋಗೋದೇ ಇಲ್ಲ. ಆಮೇಲೆ ಲೈಕ್ 350 ಪ್ಲಸ್ ಫ್ಲ್ಯಾಟ್ಸ್ ಇರೋದ್ರಿಂದ ಅಲ್ಲೇ ಫ್ರೆಂಡ್ಸ್ ಆಗ್ತಾರೆ. ಒಂದಿನ ವಾಕಿಂಗ್ ಬೇಜಾರಾದರೆ ನಾನು ನೆಕ್ಸ್ಟ್ ಡೇ ಜಿಮ್ಮಿಗೆ ಹೋಗ್ಬೋದು. ಬೇಕಂದರೆ ಸಮ್ಮರ್ ಬಂದಾಗ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡ್ಬೋದು. ಬೇರೆ ಈಗ ಕಿಡ್ಸ್ ಯಾರ ಮಕ್ಕಳು ಬಂದರೂ ಆಟ ಆಡೋದಕ್ಕೆ ಜಾಗ ಇರುತ್ತೆ. ಆಮೇಲೆ ಕಮ್ಯುನಿಟಿ ಹಾಲ್ ಅಂದರೆ ಈಗ ಫಂಕ್ಷನ್ಸ್ ಮಾಡಬೇಕಂದ್ರೆ ನಾನು ಎಲ್ಲೋ ಬೇರೆ ಕಡೆ ಹುಡ್ಕೊಂಡು ಹೋಗೋಂಗಿಲ್ಲ, ಅಲ್ಲೇ ಇರೋದ್ರಿಂದ. ಆಮೇಲೆ ಜೊತೆಗೆ ಇಂಟೀರಿಯರ್ ಗೇಮ್ಸ್ ಇದ್ದೇ ಇರುತ್ತೆ ಅನ್ಸುತ್ತೆ. ಸೊ ಅದು ರಿಯಲಿ ಹೆಲ್ಪ್ಫುಲ್. ಈಗ ಆಫೀಸಿಂದ ಬಂದಿರ್ತೀವಿ, ಟಯರ್ಡಾಗಿ ಬಂದಿರ್ತೀವಿ, ಹೋಗಿ ಅಪಾರ್ಟ್ಮೆಂಟ್ ಅವ್ರ ಜೊತೆ ಅಥವಾ ಫ್ಯಾಮಿಲಿ ಜೊತೆನೇ ಲೈಕ್ ಐ ಕ್ಯಾನ್ ಸ್ಪೆಂಡ್ ½ an hour to 1 hour. ಆಮೇಲೆ ಲೈಕ್ ಬಾಲ್ಕನಿ ಇದೆ, ಅಲ್ಲಿ ಸುತ್ತಮುತ್ತ ಸರೌಂಡಿಂಗ್ ಚೆನ್ನಾಗಿದೆ, ಲೈಕ್ ಹೈ ಎಂಡ್ ಇರೋದ್ರಿಂದ. ಸೊ ಆಚೆ ಕೂತ್ಕೊಂಡು ವ್ಯೂವೇ ಎಂಜಾಯ್ ಮಾಡ್ಬೋದು. ಅದೆಲ್ಲ ತುಂಬ ಖುಷಿ ಕೊಡುತ್ತೆ ಸರ್. ಐ ಆಮ್ ವೆಯ್ಟಿಂಗ್ ಯಾವಾಗ ಬೇಗ ಮೂವ್ ಆಗ್ತೀವಿ ಸ್ಕೈ ಸುಪ್ರೀಮ್ ಅಪಾರ್ಟ್ಮೆಂಟ್ ಒಳಗೆ ಅಂತ. KV ಸತೀಶ್ ಅವರು ತುಂಬ ಒಳ್ಳೆ ವಿಷನ್ ಇಟ್ಕೊಂಡಿದ್ದಾರೆ ಸರ್. ಕಾಮನ್ ಮನುಷ್ಯನಿಗೆ ಒಂದು ಮನೆ ಕೊಡಿಸ್ತಿದ್ದಾರೆ ಅಂದರೆ ಒಂದು ಒಳ್ಳೆ ವಿಷನ್ ಸರ್. ಒಂದು ರೀತಿಯಾಗಿ ಅನುಕೂಲ ಮಾಡಿಕೊಡ್ತಿದ್ದಾರಲ್ಲ, ಅದಕ್ಕೆ ತುಂಬ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಸರ್. ಧನ್ಯವಾದ. ಲೈಕ್ ಅವರು ನಮ್ಮ ಕನಸನ್ನು ನನಸು ಮಾಡಿದ್ದಾರೆ ಅಂತ ಹೇಳ್ಬೋದು ಸರ್. ಸೊ ಅವರು ಲೈಕ್ ಡೌನ್ ಟು ಅರ್ತ್ ಅಂತ ಹೇಳ್ಬೋದು. ಮತ್ತು ಒಂದ್ಸರಿ ಇಲ್ಲಿ ಆಫೀಸ್ ಹತ್ರನೂ ವಿಸಿಟ್ ಮಾಡಿದಾಗ ಫಂಕ್ಷನ್ ನಡೀತಾ ಇತ್ತು, ಗಣೇಶ ಗೌರಿ ಹಬ್ಬ ಮಾಡ್ತಾರೆ. ಅವರು ಹೇಗಿರ್ತಾರೆ ಅಂದರೆ ಇಲ್ಲಿ ಎಂಪ್ಲಾಯೀಸ್ ಜೊತೆನೂ ಅವ್ರು ಚೆನ್ನಾಗಿರ್ತಾರೆ ಅನ್ನೋದನ್ನ ಅವತ್ತು ನೋಡಿದೆ. ಹಾಗಾಗಿ ಸತೀಶ್ ಅವ್ರ ಬಗ್ಗೆ ತುಂಬ ಲೈಕ್ ಒಳ್ಳೆ ಒಪಿನಿಯನ್ ಇದೆ. ಸ್ಟಾರ್ಟಿಂಗ್ ಏನೋ ಗೊತ್ತಿರಲಿಲ್ಲ. ಇನಿಷಿಯಲಿ ನಾವು ಅಂದ್ಕೊಂಡಿದ್ದು ಒಂದು ಬಿಲ್ಡಿಂಗ್ ಇರ್ಬೋದೇನೋ, 1-2 ಅಪಾರ್ಟ್ಮೆಂಟ್ ಅಂದ್ಕೊಂಡಿದ್ವಿ. ಬಟ್ ಸ್ಲೋ ಆಗಿ ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಗೊತ್ತಾಯಿತು ದೇ ಆರ್ ಡೂಯಿಂಗ್ ಲಾಟ್ ಆಫ್ ವರ್ಕ್. ಆಮೇಲೆ ಸೋಷಿಯಲ್ ವರ್ಕ್ ಆಲ್ಸೋ ದೇ ಆರ್ ಡೂಯಿಂಗ್ ಅಂತ ತುಂಬ ಖುಷಿ ಆಯಿತು ಸರ್. ಯಾರಾದರೂ ಮನೆ ಹುಡುಕ್ತಾ ಇದ್ದರೆ ಪ್ಲೀಸ್ ಗೋ ವಿತ್ DS Max. DS Max ತುಂಬ ಟ್ರಸ್ಟಬಲ್, ಒಳ್ಳೆ
ಎನ್ವಿರಾನ್ಮೆಂಟ್ ಇರೋ ಒಳ್ಳೆ ಹೈ ಎಂಡ್ ಅಪಾರ್ಟ್ಮೆಂಟ್ಸ್ ಕೊಡ್ತಾ ಇದ್ದಾರೆ. ಪ್ಲೀಸ್ ಗೋ ಅಹೆಡ್ ವಿತ್ DS Max. ಆಲ್ ದ ಬೆಸ್ಟ್ DS Max. ಯು ಆರ್ ರಿಯಲಿ ಡೂಯಿಂಗ್ ಎ ಗ್ರೇಟ್ ವರ್ಕ್. ಐ ಆಮ್ ರಿಯಲಿ ಪ್ರೌಡ್ ಆಫ್ DS Max. ದಯವಿಟ್ಟು ಯಾರೆಲ್ಲ ಬೆಂಗಳೂರಲ್ಲಿ ಸರೌಂಡಿಂಗಲ್ಲಿ ಮನೆ ನೋಡ್ತಾ ಇದ್ದೀರಾ, ನಾನು ಹೇಳೋಕ್ಕೆ ಇಷ್ಟಪಡೋದು DS Max ಖಂಡಿತ ಟ್ರಸ್ಟ್ ಮಾಡ್ಬೋದು ಅಂಥ ಒಂದು ಬಿಲ್ಡರ್ಸ್ ಕಂಪ್ನಿ ಇದು. ಸೊ ಖುಷಿಯಾಗಿ ಹ್ಯಾಪಿಯಾಗಿ ನೀವು ತೊಗೋಬೋದು. ನಾನು ಈ ಮೂಲಕ DS Max ಟೀಮ್ಗೆ ಮತ್ತು ಸತೀಶ್ ಸರ್ಗೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು.